ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದ್ದೂರಿಗೆ ಬಿಜೆಪಿಯ ಲೀಗಲ್ ಟೀಮ್ ಭೇಟಿಯನ್ನ ಕೊಡ್ತಾ ಇದೆ. ಕಲ್ಲೆಸೆದ ಕಿಡಿಗೇಡಿಗಳ ಪರ ವಕಾಲತ್ತು ಮಾಡದಿದ್ದಕ್ಕೆ ಅಭಿನಂದನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಲೀಗಲ್ ಟೀಮ್ ರಾಮ್ ರಹೀಂ ನಗರದ ಮಸೀದಿಯ ಕುರಿತು ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ ರಾಜ್ಯ ಕಾನೂನು ಪ್ರಕೋಷ್ಠ ಟೀಮ್. ಮದ್ದೂರು ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ಎಸೆತ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮದ್ದೂರಿಗೆ ಬಿಜೆಪಿಯ ಲೀಗಲ್ ಟೀಮ್ ಭೇಟಿಯನ್ನ ಕೊಟ್ಟಿದೆ. ಕಲ್ಲು ಎಸೆದ ಕಿಡಿಗೇಡಿಗಳ ಪರ ವಕಾಲತ್ತು ಮಾಡದೇ ಇರುವುದಕ್ಕೆ ಅಭಿನಂದನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕಲ್ಲು ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವೊಬ್ಬ ಲಾಯರ್ಗಳು ಕೂಡ ನಾವು ವಕಾಲತ್ತನ್ನು ವಹಿಸೋದಿಲ್ಲ ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನ ಕೂಡ ಮಾಡಿತ್ತು. ಯಾರೂ ಕೂಡ ಕೇಸನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಈ ಕರೆಯನ್ನ ಕೂಡ ನೀಡಲಾಗಿತ್ತು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಲೀಗಲ್ ಟೀಮ್ ವಕೀಲರನ್ನ ಭೇಟಿ ಮಾಡಿದೆ. ರಾಮ್ ರಹೀಂ ನಗರದ ಮಸೀದಿಯ ಕುರಿತು ದಾಖಲೆಯನ್ನ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ ರಾಜ್ಯ ಕಾನೂನು ಪ್ರಕೋಷ್ಠ ಟೀಮ್. ಈ ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ಎಸೆತ ಮಾಡಿದ್ಯಾರು, ಈ ಕಲ್ಲನ್ನು ಎಸೆಯೋದಕ್ಕೆ ಕಾರಣವಾದ್ರೂ ಏನು, ಇದು ಈ ಬಾರಿ ಸ್ಫೋಟಗೊಂಡಿದ್ದು ಯಾಕೆ? ಯಾಕಂದರೆ ಆ ಭಾಗದ ಜನರು ಈಗಾಗಲೇ ಹೇಳ್ತಾ ಇದ್ದಾರೆ, ನಾವು ಬಹಳ ವರ್ಷಗಳಿಂದಲೂ ಕೂಡ ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ನಾವು ಆ ಹೆಣಗಳನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ನಾವು ತಮಟೆ ಬಾರಿಸಬಾರ್ದು, ಸೌಂಡ್ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಯಾವುದೇ ರೀತಿಯಾದಂತಹ ಹಬ್ಬ ಹರಿದಿನ, ಅದು ಎಕ್ಸ್ಪೆಷಲಿ ಗಣೇಶ ಹಬ್ಬ ಬಂದಂತಹ ಸಂದರ್ಭದಲ್ಲಿ ನಾವು ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ಖ್ಯಾತಿಯನ್ನು ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಮತ್ತು ದೊಡ್ಡ ದೊಡ್ಡ ನಾಯಕರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹಿಂದೂಗಳನ್ನು ಸಮಾಧಾನ ಪಡಿಸುವಂತಹ ಕೆಲಸಗಳಾಗ್ತಾ ಇತ್ತು ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ರು. ಇದೀಗ ಈ ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಟೀಮ್ ಭೇಟಿಯನ್ನ ಕೊಟ್ಟಿದೆ. ಬೀದಿ ದೀಪಗಳನ್ನು ಆರಿಸುವ ಮೂಲಕ ಗಣೇಶನ ಮೂರ್ತಿಗೆ ಕಲ್ಲು ಎಸೆಯುವುದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಕಲ್ಲು ತೂರಾಟವನ್ನು ಮಾಡಿ ಈ ಶಾಂತ ರೀತಿಯ ಸಮಾಜದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕಳೆದ 7ನೇ ತಾರೀಕು ಮದ್ದೂರು ನಗರದ ಅನೇಕ ಪುಂಡ ಮುಸ್ಲಿಂ ಯುವಕರು ನಡೆಸಿದ್ದಾರೆ. ಆ ಒಂದು ಪುಂಡ ಮುಸ್ಲಿಂ ಸಮಾಜಘಾತುಕರ ವಿರುದ್ಧವಾಗಿ ನಮ್ಮ ಮದ್ದೂರಿನ ವಕೀಲರ ಸಂಘ ಒಂದು ಸಾಂಕೇತಿಕ ನಿರ್ಣಯವನ್ನು ಕೈಗೊಂಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷ ಮತ್ತೆ ಒಂದು ಅಭೂತಪೂರ್ವವಾದಂತ ಒಂದು ನಡೆ ಅಂತೇಳಿ ನನಗೆ ಅನಿಸ್ತದೆ. ಬೀದಿ ದೀಪಗಳನ್ನ